ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ವ್ಲಾಗ್ಸ್. ಸೊ ಗೈಸ್, ನೀವೆಲ್ಲರೂ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಿ. ಇವತ್ತಿನ ವ್ಲಾಗಸ್ ಪೂರ್ತಿಕಂದು ಬರ್ಡೇ ಶಾಪಿಂಗ್ ಮತ್ತು ಬರ್ಡೇ ವ್ಲಾಗ್ ಆಗಿರ್ತೈತಿ. ಸೊ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರ. ನಮ್ಗೆ ಅರ್ಜೆಂಟ್ ಮಾಡಿ ಹಿಂಗೆ ರೆಡಿ ಆಗ್ಯಾಳ. ಇಲ್ಲಿ ನೋಡ್ರಿ, ನಾವೆಲ್ಲ ರೆಡಿ ಆಗಿ ವೇಟ್ ಮಾಡತ್ತೇವಿ. ಈಕಿ ನೋಡ್ರಿ ಇಲ್ಲಿ ಸೋಗ್ ಮಾಡತ್ತಾಳು. ಟಾಪ್ ಚೇಂಜ್ ಮಾಡಿ ನೋಡ್ರಿ, ನಾ ಹೊಲ್ಯಾರ್ಗತೆ ಹೆಂಗ್ ಬಂದೆ ತೋರಿಸ್ತೀನಿ. ನಾ ಹೊಲ್ಯಾರ್ಗತೆ ಬಂದೇನ್ರಿ. ಹೊಲಾರೆ ಚಂದ ಬಂದಿ. ಕಿವ್ಯಾನ್ನೇದಕ್ಕೆ ಹಾಕೋಲಿಲ್ಲ, ನನ್ನ ಕಡೆಯಿಂದ ಓದೋ ಕೊಡ್ಲಿ. ನಿನ್ನೆ ತೆಗೆದಿಟ್ಟಿದ್ನಲ್ಲ ಗೋಲ್ಡ್, ಅವ್ ಹಾಕೊಂಡಿದ್ದೆ. ಮಾಡೆ ಸಿಬಿಡು. ಬಾಯ್ ಪಜಿ ನಾ ಮುಂದೆ ಹೋಗೋಣ. ಬಾ ಮೇಗಿ ಹರ್ಕೋತಾನ. ಬೆಳಗ್ಗೆಯಿಂದ ಸಿಂಬಾ ನಡಕ್ಕಾಗ್ಯಾನ. ಹೃದಯದಲ್ಲಿ ಪ್ರೀತಿಯ ಖಾತೆಯೊಂದ ಚಂಡಿಯಾಗಿ. ಊರಿಂದ ಬಸ್ಸಿಗೆ ಬಂದ್ವಿ. ಬಸ್ನಾಗ ನಮ್ಮ ಅಂಟಿ ಸಿಕ್ಕಿದ್ರೆ, ಸೊ ಇಲ್ಲೇ ಎಳ್ನೀರು ಕುಡಿದು ಹೋಗೋಣ ಅಂತ ಹೇಳಿ ಬಂದಿದ್ವಿ. ಎಳ್ನೀರು ಕುಡಿದ್ರೆ ನೆಕ್ಸ್ಟ್ ನಾವೀಗ ಹುಬ್ಳಿಗೆ ಹೋಗ್ತೀವಿ. ಹುಬ್ಳಿಗೆ ಹೋಗಿ ನೋಡ್ತೇವಿ ಝೂಡಿಯೋ ಇಲ್ಲ ಯೂಸ್ಟಾ ಎಲ್ಲಾದರೂ ಆಕಿಗೆ ವೈಟ್ ಜೀನ್ಸ್ ಬೇಕಂತ ಹೇಳಿ ಹುಡುಕಾಕತ್ತಿದ್ಲೆ. ಸೊ ಹೋಗಿ ನೋಡ್ಬೇಕು ವೈಟ್ ಜೀನ್ಸ್ ಸಿಗ್ತೈತಾನೆ ಹೆಂಗೆ ಅಂತ ಹೇಳಂತಂದು. ಆಕಿ ಸ್ವಲ್ಪ ಭಾಳ ಚೂಸಿ ಇದ್ದಾಳೆ. ಸೊ ನೋಡೋಣ ಅಂತ ಹೋಗಿ ಹೆಂಗೆ ಸಿಗ್ತೈದಂತೆ. ಆ್ಯಂಡ್ ನಾವೀಗ ಫಸ್ಟ್ ಬಂದಿದ್ದೆ ಯುಸ್ತಾಗ. ನಂಗೆ ಆ್ಯಕ್ಚುಲಿ ಯುಸ್ತಾ ಅಂತ ಹೇಳಿ ಗೊತ್ತೇ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಹೋಗಿದ್ದೆ. ದಿಸ್ ಇಸ್ ಸೇಮ್ ಲೈಕ್ ಝೂಡಿಯೋನಾಗ ಹೆಂಗೆ ರೀಸನೇಬಲ್ ಸಿಗ್ತೈತಿ ಹಂಗೆ ಯುಸ್ತಾನಾಗೂ ರೀಸನೇಬಲ್ ಸಿಗ್ತೈತಿ. ನೋಡೋಣ ಈಗ ಜೀನ್ಸ್ ಇಲ್ಲಿ ಸಿಗ್ತೈತ ಹೆಂಗಂತೆ. ಗೈಸ್, ನಾನು ಈ ಶರ್ಟ್ ತೊಗೊಂಡೀನಿ, ಟೀ ಶರ್ಟ್. ನೀನು ತೊಗೊಂಡೆ? ಈಕಿ ತೊಗೊಂಡಾಳೆ ಟೀ ಶರ್ಟ್. ನೋಡೋಣಂತೆ. ಇದು ಸೈಜ್ ನೋಡ್ಬೇಕಂತೇಳಿ ನಂಗೆ ಇದೊಂದೇ ಇಷ್ಟ ಆಗಿದೆ. ಸೊ ನೋಡೋಣ. ನಾವೆಲ್ಲಿ ಬಂದೈತೆ? ಯುಗಿಸ್ತಾ. ಫಸ್ಟ್ ಟೈಮ್ ಬಂದಿದ್ದು ನಾನು ಇಲ್ಲ, ಟ್ರೈ ಮಾಡಿಲ್ಲ ಇನ್ನು. ಇವತ್ತು ಸ್ಫೂರ್ತಿ ಬರ್ಡೇಗೆ ಶಾಪಿಂಗ್ ಅಂತ ಬಂದೇವಿ. ಬಟ್ ನಾವು ಶಾಪಿಂಗ್ ಮಾಡತ್ತೇವೆ. ನಾನು ಮೇಘಣಕ್ಕ ಸ್ಫೂರ್ತಿಕ ಟ್ರಯಲ್ ಹೋಗಾಳ. ಸೊ ಯಸ್, ಹುಬ್ಳಿಗೆ ಬಂದೇವಿ. ಈಗ ಅಕ್ಕಿ ಜೀನ್ಸ್ ಎಲ್ಲ ಟ್ರೈ ಮಾಡತ್ತಿದ್ಲ. ಬಟ್ ನನಗಂತೂ ಲೈಕ್ ಅಕ್ಕಿ ಇದು ಒಂದು ಕಡೆನ ತೊಗೊಳೋದಿಲ್ಲ. ಇನ್ನೊಂದು 4-5 ಕಡೆ ಸುತ್ತಾಡಿ ಆಮೇಲೆ ಎಲ್ಲ ಕಡೆ ಕಂಪೇರ್ ಮಾಡಿ ಆಕಿಗೆ ಎಲ್ಲಿ ಇಷ್ಟ ಆಗಿರ್ತಲ್ಲ ಮತ್ತು ಅಲ್ಲೇ ಹೋಗಿ ತೊಗೋತಾಳೆ. ಸೊ ಇಲ್ಲಂತೂ ತೊಗೊಳಕ್ಕೆ ಸಾಧ್ಯ ಇಲ್ಲ, ಅದು ಮಾತ್ರ ಗೊತ್ತಿತ್ತು. ಈಗ ತೊಗೊಂಡೆ ಟಾಪ್. ಚಂದ ಐತೆ, ಹಂಗೇನಿಲ್ಲ. ತಗೋತೇನೆ ಒಂದು ಆರಾಮಾಗಿ ಫ್ರೀಲ್ಲ. ಮೇಗಿನ ಟ್ರೈ ಮೇಘನಾ ಬಾ. ಈಗ ನಾನು ಸ್ಫೂರ್ತಿ ಸೇಮ್ ತೊಗೊಳ್ಳೋಣಂತೆ ಪ್ಲ್ಯಾನ್ ಮಾಡೇವಿ. ಸೊ ಸೇಮ್ ತೊಗೋತೇವಿ ಫಾರ್ ದ ಫಸ್ಟ್ ಟೈಮ್. 3 ಜನ ಸೇಮ್ ತೊಗೊಳಕತ್ತೀವಿ. ನೋಡೋಣ ಅಂತ ಹೆಂಗೆ ಕಾಣಿಸ್ತದೆ. ಚಂದ ಕಾಣತ್ತೆ. ಫಾರ್ ದ ಫಸ್ಟ್ ಟೈಮ್ ನಾನು ಮೇಘನಾ ಸ್ಫೂರ್ತಿ ಸೇಮ್ ತೊಗೊಳಕತ್ತೀವಿ ಅಂತ ಹೇಳಂದೆ. ಕೇಳಿಸ್ತಾನ? ಹಾಂ, ಸೈಜ್ ಇರಲಿಲ್ಲ. ಇಷ್ಟ ಓವರ್ ಸೈಜ್ ಇಷ್ಟು ಥರ ಕಾಣಿಸ್ತದೆ. ಯುಸ್ತಾ ಆ್ಯಕ್ಚುಲಿ ಇದು ನಾನು ಕರೆಕ್ಟ್ ಪ್ರೊನೌನ್ಸ್ ಮಾಡತ್ತೇನೋ ಎಲ್ಲೋ ಗೊತ್ತಿಲ್ಲ. ಸೊ ನಾವಿಲ್ಲೇ ಸ್ವಲ್ಪ ಶಾಪ್ ಮಾಡಿಕೊಂಡೆ. ಈಗ ನೆಕ್ಸ್ಟ್ ಝೂಡಿಯೋ ಹೋಗೋಣ ಅಂತ ಹೇಳಿ ಅಂದ್ಕೊಂಡೇವಿ. ಇಲ್ಲೇ ಅಪೋಸಿಟ್ ಇರೋ ಝೂಡಿಯೋ. ಸೊ ಹೋಗಿ ನೋಡೋಣಂತ ಅಲ್ಲಿ ಏನೇನು ತೊಗೋತೀವಿ ಅಂತ ಹೇಳಂತಂದು. ಆಕಿಗೆ ಜೀನ್ಸ್ ಇಲ್ಲೇ ಯೂಸ್ತಾನಾಗ ಸೆಟ್ ಆಗಿಲ್ಲ. ಸೊ ಬೇರೆ ಕಡೆ ಹುಡ್ಕೋಣ. ನಾವು ಆ್ಯಕ್ಚುಲಿ ಇವತ್ತು ಬಂದಿದ್ದ ಸ್ಫೂರ್ತಿ ಪ್ಯಾಂಟ್ ಸಂಬಂಧ. ಇದೊಂಥರ ಸ್ಫೂರ್ತಿ ಪ್ಯಾಂಟಿನ ಕತೆ ಇದೆ. ಸೊ ನೋಡೋಣಂತ ಆಕಿಗೆ ಎಲ್ಲಿ ಸಿಗ್ತೈತಿ, ಆಕಿ ಎಕ್ಸ್ಪೆಕ್ಟ್ ಮಾಡಿರೋ ಥರ ಜೀನ್ಸ್ ಅಂತ ಹೇಳಿ. ಗೈಸ್, ಈಗ ಏನೋ ತಿನ್ನೋಣ ಬಂದೇವಿ. ಹೊಟ್ಟೆ ಭಾಳ ಹಸ್ತೈತಿ, ನಡೆಯೋಷ್ಟು ಎನರ್ಜಿ ಇಲ್ಲ. ಅದಕ್ಕೆ ಎಗ್ ರೈಸ್ ಅಂತ ಹುಡ್ಕೊಂಡ್ಬಂದ್ವಿ. ಎಗ್ ರೈಸ್ ಅಂತ ಹುಡ್ಕೊಂಡ್ಬಂದ್ವಿ. ಎಗ್ ರೈಸ್ ಇಲ್ಲೆಲ್ಲೂ ಸಿಗೋದಿಲ್ಲ. ನೈಸ್ ಸಿಗ್ತದಾದ್ರೆ ಎಲ್ಲ ಕಡೆ ಎಗ್ ರೈಸ್ ಅಂತ ಹೆಸರಲ್ಲೇ ಫ್ರೈಡ್ ರೈಸ ಮಾಡ್ತಾರೆ. ಹೆಂಗೆ ನೋಡಕ್ಕ ಹಾಯ್ ಅವಾಗಿಂದ ತೋರಿಸಿ ನಮ್ಗೆ ಹಾಯ್ ಮಾಡ್ಸಿದ್ದು. ಸರ್ವಂಟ್ ನಾ ತಗೊಂಡು ಬನ್ನಿ. ಸರ್ವೆಂಟ್ ನಾವು ಇನ್ನೂ ಏನೇನೋ ತಗೋತಿದ್ವಿ. ಎಕ್ಸ್ಟ್ರಾ ಪೌಚ್ चाहिए तो ले लो ಅಂತ.
ಎಕ್ಸ್ಟ್ರಾ ಪೌಚ್ ನೋಡ್ರಿ ನಂಗೆ ವಿಡಿಯೋ ಮಾಡಕ್ ಹಚ್ಚಿ ಅಷ್ಟರು ತಿನ್ನತ್ತಾರ. ತಿನ್ಬಾರ್ದು ಅನಿಸ್ತೈತಿ. ಈಗ ಡ್ರೆಸ್ ಅಂತೂ ಸಿಗಂಗಿಲ್ಲ, ಅದು ಮಾತ್ರ ಲಿಟ್ರಲಿ ಸಾಕಾಗೈತೆ ನಮಗೆ ಅಡ್ಡಾಡಿ. ನಾವು ಬರ್ಡೇ ಇಲ್ದವ್ರು ನಾವು ತೊಗೊಂಡ್ವಿ ಉಲ್ಟಾ. ಅಕ್ಕಿ ಅಂತೂ ತೊಗೊಳೋದಿಲ್ಲ. ಈಗ ಜೀನ್ಸ್ ಯಾವುದೂ ಸೆಟ್ ಆಗಂಗಿಲ್ಲ. ಅಪ್ಪ ನನಗಂತೂ ತಿರ್ಗಾಡ್ ಸಾಕಾತು. ಈಗ ಲಾಸ್ಟ್ಗೆ ಸ್ಟೈಲ್ ಯೂನಿಯನ್ಗೆ ಬಂದೇವಿ. ಅವಾಗ ಹೋಗಿದ್ವಲ್ಲ ಅನ್ಲಿಮಿಟೆಡ್ ಲೈಮ್ ರೋಡಿಗೆ ಹೋಗಿದ್ವಿ. ಆಮೇಲೆ ಅದಕ್ಕಿಂತ ಮುಂಚೆ ಝುಡಿಯೋ ಹೋಗಿದ್ವಿ. ಅದಕ್ಕಿಂತ ಮುಂಚೆ ಯೂಸ್ಟಾ ಹೋಗಿದ್ವಿ. ಅಪ್ಪ ಗೈಸ್ ನೋಡ್ರಿ ಕಟ್ ಮಾಡ್ತೀನಿ ನೋಡೋಣ. ಅಟ್ಲೀಸ್ಟ್ ಇಲ್ಲಾದ್ರೆ ಬರ್ತೈತೆ ನಾಕೀಗ ಅಂತ ಹೇಳಂತಂದೆ. ಇಲ್ಲೂ ಬರಲಿಲ್ಲ ಅಂದ್ರೆ ಪೇಷನ್ಸ್ ಔಟ್ ಆಗೈತಿ. ಹೋಗ್ಬೇಕು, ಕೆಲಸ ಇರ್ತೈತಿ. ಸೊ ಲೆಟ್ಸ್ ಸಿ. ಗೈಸ್ ಫೈನಲಿ ಆಫ್ಟರ್ ಬ್ಯಾಡ್ ಅನ್ನತ್ತಿದ್ಲ, ನಾವು ಫೋರ್ಸ್ ಮಾಡಿ ಟ್ರಾನ್ಸ್ಪರೆಂಟ್ ಚಲೋ ಐತಿ. ಬೇಕಿದ್ರೆ ಅದು ತಗೋತಾನ ತಗೋ. ಆಮೇಲೆ ನಮಗೆ ಮನೆಗೆ ಹೋದ್ಮೇಲೆ ಕಿರಿ ಪಿರಿ ಪಚ್ಚಿ ಪಚ್ಚಿ ಅದ್ಬೇಡ. ಕಿರಿ ಪಿರಿ ಪಚ್ಚಿ ಪಚ್ಚಿ ಅದ್ಬೇಡ. ಕಿರಿ ಪಿರಿ ಪಚ್ಚಿ ಪಚ್ಚಿ ಅದ್ಬೇಡ. ಅದು ಸೇಮ್ ಕ್ವಾಲಿಟಿ. ಅದು 300 ರೂಪಾಯಿ ಕಡಿಮೆ, 300 ರೂಪಾಯಿ ಜಾಸ್ತಿ ಅಷ್ಟೆ. ವೈಟ್ ಒಳಗೆ ಗೈಸ್ ನೀವು ಇನ್ನ ಎಷ್ಟು ಫುಲ್ ತಿಕ್ಕಿದ್ದ ಡ್ರೆಸ್ ಸಿಗ್ತಾವ ಹೇಳ್ರಿ. ಅದು ಎಷ್ಟು ತಿಕ್ಕ ಐತಿ ಲಿಟ್ರಲಿ. ಏನಾದ್ರೂ ಕಾಣೋದಲ್ಲ, ಅಟ್ಲೀಸ್ಟ್ ಅದೊಂದು ಜೇಬ್ ಕಾಣತೈತೆ ಅಷ್ಟೇ. ಇದು ಕ್ವಾಲಿಟಿ, ದಿಸ್ ಇಸ್ ನಾಟ್ ಲೈಕ್ ಬ್ಯಾಡ್ ಕ್ವಾಲಿಟಿ. ಇಲ್ಲಿದೆ ಚಲೋನೇ ಐತಿ. ಸ್ಟೈಲ್ ಯೂನಿಯನ್ ಆಬ್ವಿಯಸ್ಲಿ ಚೆನ್ನಾಗಿರ್ತದೆ. ಮತ್ತು ಸುಮ್ಮನೆ ನೀ ಯಾಕಷ್ಟು ಓವರ್ ಆಗಿ ಆಡತ್ತ ನಂಗೆ ಅರ್ಥ ಆಗತ್ತಿಲ್ಲ. ಒಂದು ಪ್ಯಾಂಟ್ ತೊಗೊಂಡು ಹೋಗೋ ಅಷ್ಟ್ರಾಗ 7-11 ಆಕೈತಿ. ನಮ್ಗೆ ಗೊತ್ತಿಲ್ಲ ಯಾವಾಗ ಹೋಗ್ತಿ. ಮೇಗಿಗೆ ಸಾಕಾಗೈತಿ. ಯಾವಾಗ ಹಿಂಗೆ ಮಾಡ್ತಾಳೆ ಅನ್ನಕ್ಕೆ ಅಂತ ಕೇಳತ್ತಾಳೆ. ನೋಡುವ ನೆಕ್ಸ್ಟ್ ತೊಗೋತಾಳೆ. ಏನು ಮಾಡ್ತಾಳೆ ಅಲ್ವೇ? ನಾನು ನೋಡತ್ತಾನ ಬೇ ಅವನ ಅಷ್ಟ ಮಾಡೋದು. ಹೋ ಬೇ ಮಮ್ಮಿ. ಗೈಸ್ ನೋಡ್ರಿ, ಇದಕ್ಕಿಂತ ಬರ್ತಾಳೆ ಡ್ರೆಸ್. ಅಲ್ಲಿದ್ದು ನಮ್ಮ ಸಿಂಬಾದ್. ನಾನು ಸೇಮ್ ಟಾಪ್ ತೊಗೊಂಡೇನ್ರಿ ಗೈಸ್. ನಾವೀಗ ಧಾರವಾಡಿಗೆ ಹೋಗಕತ್ತೇವಿ. ನಾವು ಎವ್ರಿ ಇಯರ್ ಧಾರವಾಡನಾಗೂ ಸೆಲೆಬ್ರೇಟ್ ಮಾಡ್ಕೋತೀವಿ. ಆ್ಯಂಡ್ ಊರಿಗೆ ಬಂದು ಮತ್ತೊಂದು ಸರಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತೀವಿ. ಬಟ್ ನಂಗೆ ಈ ಸರಿ ಧಾರವಾಡಿಗೆ ಹೋಗೋದಿರಲಿಲ್ಲ. ಬಿಕಾಸ್ ನಾವು ಮನೆಯಾಗ ಚಂದ ಡೆಕೋರೇಟ್ ಮಾಡಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂಥೇಳಿ ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ನನ್ನ ಅಕ್ಕನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಕರೆದ್ರು ಅಂತೇಳಿ ಹೋಗಿದ್ವಿ. ಆ್ಯಂಡ್ ಫಸ್ಟ್ ಸಾಯಿಬಾಬಾನ ಗುಡಿಗೆ ಹೋಗಿ ದರ್ಶನ ತೊಗೊಂಡೆ. ನಾವು ಈಗ ಬಂದಿದ್ದೆ ಈಡನ್ ಗಾರ್ಡನ್ ಅಂಥೇಳಿ ಒಂದು ರೆಸ್ಟೋರೆಂಟ್. ಸೊ ಇಲ್ಲ ಆ್ಯಂಬಿಯನ್ಸ್ ಮಾತ್ರ ಮಸ್ತ್ ಇತ್ತು. ಆ್ಯಂಡ್ ಮೋರೋವರ್ ಮಳೆ ಇರಲಿಲ್ಲ. ಮಳೆ ಇದ್ರೆ ಒಂಥರ ಇರಿಟೇಟ್ ಆಗ್ತೈತಿ ಹೊರಗೆ ಬರ್ಡೇ ಸೆಲೆಬ್ರೇಟ್ ಮಾಡೋಕೆ. ಬಿಕಾಸ್ ಇಲ್ಲಿ ಹೆಂಗಂತಂದರೆ ಇಲ್ಲಿ ಕೆಫೆನಾಗೆಲ್ಲ ಇರ್ತೈತಲ್ಲ, ಲೈಕ್ ಡೆಕೋರೇಟಿವ್ ಅಂಥೇಳಿ ಡೆಕೋರೇಷನ್ ರೂಮ್ ಅಂತ ಹೇಳಿರ್ತೈತಲ್ಲ, ಆ ಥರ ಏನಿರಲಿಲ್ಲ. ನಾವಿಲ್ಲೇ ಓಪನ್ ಲೈಕ್ ಗಾರ್ಡನ್ನಾಗ ಬರ್ಡೇ ಸೆಲೆಬ್ರೇಟ್ ಮಾಡೋದಂತ ಪ್ಲ್ಯಾನ್ ಇತ್ತು. ಸೊ ಮಳೆ ಇರಲಿಲ್ಲ, ಬಿಸಿಲು ಇದ್ದಿದ್ದರಿಂದ ಲೈಕ್ ಚಂದ ಅನ್ನಿಸ್ತು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಆ್ಯಂಡ್ ಐ ಮಸ್ಟ್ ಸೇ ಬರ್ಡೇ ಕೇಕ್ ಮಾತ್ರ ಭಾಳ ಟೇಸ್ಟ್ ಇತ್ತು. ಇದನ್ನ ನಮ್ಮ ಅಣ್ಣ ಅವನ ಮಾಡ್ಕೊಂಡು ಬಂದಿದ್ದ ಅಂತ ಅವ್ನ ಕೈಯಿಂದ. ಸೊ ಟೇಸ್ಟ್ ಮಾತ್ರ ಮಸ್ತ್ ಇತ್ತು. ಆ್ಯಂಡ್ ನೋಡಕ್ಕೂ ಅಷ್ಟು ಕ್ಯೂಟಾಗಿತ್ತು. ನನಗಂತೂ ಲೈಕ್ ಕೇಕ್ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ನಾನು ಬೈದೇನು ಲಿಪ್ಪ ಹಾಕಿಗೆ ಯಾರು ಹೇಳ್ತಾರೆ ಹೇಳು. ಹೌದು ಸ್ಫೂರ್ತಿ ಡು ದಿಸ್ ಟಡಾ ಇಟ್ಸ್ ಮೈ ಬರ್ಡೇ ಅಂತೆ. ಮುಖ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಚೆನ್ನಾ ಬೇಡ. ಹ್ಯಾಪಿ ಬರ್ಡೇ ಟು ಯು ಡಿಯರ್ ಸ್ಫೂರ್ತಿ. ಚೆನ್ನಾ ಬೇಡ ಕುದ್ಲ ಅಣಕ್ಕ ಬಂದೆ. ನೆನೆ ಹುಬ್ಳಿ ಎಲ್ಲ ತಿರುಗಾಡಿ ಆಕೀಗ ಇದು ಜೀನ್ಸ್ ಮತ್ತು ಟಾಪ್ಸ್ ಅಂದಿದ್ದು ಒಂಥರ ವರ್ತ್ ಅನ್ನಿಸ್ತು. ಬಿಕಾಸ್ ಆಕೀಗ ಇದೇ ಥರ ಬೇಕಂತೇಳಿ ಹುಡುಕಾಡಿದ್ಲಕ್ಕಿ. ಅಷ್ಟೆಲ್ಲ ತಿರುಗಾಡಿದ್ದಕ್ಕೂ ವರ್ತ್ ಅನ್ನಿಸ್ತು. ಆಕಿ ಭಾಳ ಕ್ಯೂಟ್ ಕಾಣಾಕತ್ತಿದ್ಲ. ಇನ್ಫ್ಯಾಕ್ಟ್ ಪಿಕ್ಚರ್ಸು ಅಷ್ಟು ಭಾಳ ಅಂದ್ರೆ ಭಾಳ ಚಂದ ಬಂದಾವ. ನಾನು ಲಾಸ್ಟಿಗೆ ಆ್ಯಡ್ ಮಾಡಿರ್ತೀನಿ, ನೀವು ನೋಡ್ಬೋದು.
One eternity later. ಈಗ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಬಂದಿದ್ವಿ. ವೆನ್ ಇಟ್ ಕಮ್ಸ್ ಟು ಊಟನೂ ಚಲೋ ಇತ್ತಿಲ್ಲ, ಟೇಸ್ಟ್ ಎಲ್ಲ ಮಸ್ತ್ ಇತ್ತು. ಆ್ಯಂಡ್ ಈಗ ಎಲ್ಲರೂ ಕೇಕ್ ತಿನ್ನಾಗತ್ತಾರೆ. ಕೇಕ್ ಆ್ಯಸ್ ಐ ಟೋಲ್ಡ್ ಮಸ್ತ್ ಆಗಿತ್ತು. ಸೊ ಎಲ್ಲರೂ ಕೇಕ್ ತಿನ್ನಾಗತ್ತಿದ್ರೆ ಆ್ಯಂಡ್ ಸ್ಫೂರ್ತಿಗಾಗಿ ಏನೇನು ಗಿಫ್ಟ್ಸ್ ಬಂದಾವ ಅವನ್ನೆಲ್ಲ ಹಾಕಿ ಅನ್ಪ್ಯಾಕ್ ಮಾಡಿ ನೋಡಾಕತ್ತಿದ್ಲ ಏನೇನು ಅದಾವ ಅಂತ ಹೇಳಿ. ತೋರಿಸ್ತೀನಂತ ಏನೇನು ಐತಿ ಅಂತ ಹೇಳಂತಂದೆ. ಬಿಡ ತಗದೇನು ಉಪಯೋಗ ನನ್ನ ಸೆಲೆಕ್ಷನ್ ನೋಡಕ ನಮ್ದು ಯಾರ್ದು ನಂದು ಚೈತನ್ಯ ಕಲರ್ ಮಸ್ತ್ ಐತಿ ಚಲೋ ಐತಲ್ಲ ಹಿಂಗ್ ಬಿಸ್ಲಿಗೆ ಇದಕ್ಕೆ ಡಬಲ್ ಪಾಲಿಸ್ಟರ್ ಇದೆ ಮಿಕ್ಸ್. ಅಳ್ಳಾಮರ್ಕ್ ಹೋಗೋ ದಾರಿನಾಗ ಈ ಗುಡಿ ಐತಿ. ಯಾವಾಗ ಗಾಡಿ ತೊಗೊಂಡು ಬಂದರೂ ನಾವು ಈ ಗುಡಿಗೆ ಹೋಗ್ತೇವೆ. ಸೊ ಈಗ ಬಂದೇವಿ. ಸೊ ಈಗ ಸ್ಫೂರ್ತಿ ಬರ್ಡೇ ಮುಗಿಸ್ಕೊಂಡು ವಾಪಸ್ ಹೋಗಾಕತ್ತೀವಿ. ಈಗ ವಾಪಸ್ಸು ನೋಡೋಣ ಅಂತ ಮನೆಗೆ ಹೋದ್ಮೇಲೆ ಏನೇನು ಮಾಡ್ತೇವೆ ಅಂತ ಹೇಳಂತಂದೆ. ಈಗ ಸದ್ಯಕ್ಕಂತೂ ಹೋಗಾತೇವಿ. ಗಾಡಿ ತಂದಂತೇಳಿ ಜಲ್ದಿ ಹೊಂಟೇವಿ, ಇಲ್ಲಾಂದ್ರೆ ಒಂದು 6 ಗಂಟೆನ ಆಗ್ಬಿಡ್ತಿತ್ತು ಹೋಗಕ್ಕೆ. ಸೊ ಹೋಗೋಣಂತ, ನೋಡೋಣ ಮನ್ಯಾಗ ಹೆಂಗೆ ಆಕೈತಿ ಬರ್ಡೇ ಅಂತ. ಬಿಡ್ಲಿ ಅವ್ನ ಕಡೆ ಬಿಡ್ಲಿ, ಏನು ಮಾಡ್ತಾನೆ ನೋಡು. ಜಿಗದಾಡ್ತಾನೆ ಅನಾಮಿಕಾ ಆಕರ್ಷಿಕ ಇನ್ ಬಿಟ್ರ ಮಮ್ಮಿ ಮನ್ಯಾಗ ಏನಾರ ಕಟ್ಟಿದ್ವಂದ್ರೆ ಇದು ನೀನ್ ತಗೊಂಡ್ ಅಲ್ಲಿ ಅಡ್ಗಿ ಮನೆ ಮಟನು ಒಯ್ದು ಬಿಡ್ತಾನೆ ನೋಡೋದನ್ ಕುರ್ಚನ್ ನೋಡಿ. ಈಗ ಇನ್ನೋಸೆಂಟ್ ಅದ ನಾನು ಇನ್ನೋಸೆಂಟ್ ಅದಾರ ಅನ್ನೋರಂಗ್ ಮಲ್ಕೋತಾನ ಹಂದಿ ಅಂತ. One eternity later. ಇಲ್ಲಿ ಮಾಡ್ಬೋದಾಗಿತ್ತು, ರೂಮ್ನಾಗ ಮಾಡಿದ್ರ ಎಲ್ಲಾರು ಹುಯಿ ಅಂತ ಬಿಡ. ಹಾ ಚಲೋ ಹೇಳ್ತಿ ನೋಡ್ಬೇ. ಡೆಕೋರೇಷನ್ ಸಂಬಂಧ ಹೆಂಗ್ ಹೇಳ್ತಾ, ಡೆಕೋರೇಷನ್ ಸಂಬಂಧ ನಾವು ಟಿವಿ. ವೆರಿ ಗುಡ್, ಮಾಸ್ಟರ್ ಮೈಂಡ್. ಹೋಗಿದ್ ಅತ್ತಿ ಮನಿ ಬೆಳಗ್ತಾಳ. ಹಾ ಇಷ್ಟ ಮತ್ ಸುಮ್ಮ ಎಷ್ಟು ತರೋದು ಹಾಕಿ ಕಟ್ ಮಾಡಾಳಿಲ್ಲ ಒಂದ್ ತೆಗಿಲೆ. ಹ್ಞೂನೇ ಸಾಕಲ್ಲಿಗ ಅದು ಇದು ಡೆಕೋರೇಷನ್. ಥೋ ನಮ್ಮವ್ವ ನಂಬೋಳಲ್ಲಿ ಇತ್ತ. ಪಿಂಕಿಗ ವೈಟ್ ಮ್ಯಾಚ್ ಹಾಕಾವ, ಗೋಲ್ಡನಿಗ ಬ್ಲ್ಯಾಕ್ ಮ್ಯಾಚ್ ಹಾಕಾವ. ಪಿಂಕ್ ಬ್ಲ್ಯಾಕ್ ಅಂತ ಸುಮ್ಮ ಹೆಸರು ಬಂದಿಲ್ಲ. BTS ಅವ್ರು ಅಷ್ಟು ಮ್ಯಾಚ್ ಹಾಕೈತೆ ಅನ್ನೋದಕ್ಕೆ ಹೆಸರು ಇಟ್ಕೊಂಡ್ರು ಪಿಂಕ್ ಬ್ಲ್ಯಾಕ್ ಅಂತ, ಬ್ಲ್ಯಾಕ್ ಪಿಂಕ್ ಅಂತ. ನಾಲ್ಕಾಗ್ಬೋದನ ಇಲ್ಲ ನೋಡ್ಲಿ ಸುಮ್ಮ ಕುಂತಲೆ ಒಂದೊಂದ್ಸರಿ ಹಿಂಗೆ ಕುಂತಾಗ ದೇವ್ರು ಅನ್ಕೋತ ನಾವು ಹೊರಗೆ ಕಟ್ಟಿದ್ರು ಗೊತ್ತ ಈ ಫ್ಯಾನ್ ಕೆಳಗಿರ್ಬೇಕು. ಹೊರಗೆ ಕಟ್ಟಿದ್ರೆ ನನ್ನ ಯಾಕೆ ಹೊರಗೆ ಕಟ್ಟಿದ್ರು ಅಂತ ಅಷ್ಟು ಹೋಗಿರ್ತಾನೆ. ಮತ್ತು ರೋಡ್ನಾಗ ಯಾರು ಹೋಗೋರು ಬರೋರು ಹೋದ್ರೋದು. ಇನ್ನೊಂದಿತ್ತು ಓದ್ಲೇನು ಏನು ಓದಾತೇನು ಪಂಪ್ ಹೊಡ್ಯಾತೇನು ಪಂಪ್ ಮಾಡೋದು. ನನಗೆ ಕೆಲಸ ಮಾಡಕ್ಕೆ ಹಚ್ಚಿ ಎಷ್ಟು ಆರಾಮ್ ಕೊಂತಾಳೆ ನೋಡ್ರಿ. ನಾ ಇಷ್ಟೆಲ್ಲ ಬಲ್ಲ ನಾಚಿಕೆ ಬರ್ಬೇಕು. ನಾಚಿಕೆ ಮಾಡ ಇವೆರಡು ಚೇರ್ ಮುಂದೆ ಹೇಳ್ಕೊಂಡಿದ್ದೆ ಕಾಲೇಜ್. ನಾಚಿಕೆ ಮಾಡ ಮಾಡಿದ್ವಿ. One eternity later. ಇದೇನವು ಇದೇನು ಇನ್ನೊಂದು ಹಾಕ್ತೀನಿ ನೋಡ್ರಿ ಪಾಂಡಾ ಅತ್ಯಾ ಈ ನಮ್ಮ ಚಿನ್ನಿಗೆ ಹೋಗ್ಬೇಕೀಗ ಕರಿಬೇಕಿಲ್ಲ ಅಂಕಲ್. ಅಯ್ಯೋ ಸ್ವಿಚ್ ಆಫ್ ಆತ. ಸ್ವಿಚ್ ಆಫ್ ಏ ನಾಗು ನನ್ನ ಯಾಕೆ ತೋರ್ಸತಿ ಸರಿ. ಬರ್ತಡೇ ಇದ್ರೆ ನೋಡ್ಕೊಂಡ್ ಕುಂತಾಳ ನಮ್ದು.
ಡೆಕೋರೇಷನ್ ಮಾಡೋದು ನೋಡಾತೇನ್ ಮಸ್ತ್ ಇಲ್ಲ ಸರಿ ಹಾಯ್ ಅನಿಲ್ ಹಾಯ್ ಹ್ಯಾಪಿ ಟು ಹೇಳ ಸ್ಪೂಗ್ ಹ್ಯಾಪಿ ಟು ಹೇಳ ಎಷ್ಟು ಶಾಣೆ ಇದೆ ನೋಡ್ರಿ ಈಗ ಈಗಿನ ಮಗು ಒಟ್ಟ ಅಂಟಿ ಅನ್ನಿಸ್ಕೊಂಡ್ರಿ ಈಕೆ ಕಡೆ ನೋಡ್ರಿ ಕ್ಯಾಮ್ರಾ ತಾಯಿ ಲಕ್ಕಿ ಮಾಡ್ತಾ ಅಂತ ತಾಯಿ ತಗೋ ಹಿಡಿ ಹಿಂಗಿರ್ಕೊ ಅಲ್ಲಿಂದ ಮನೆಗೆ ಬಂದ್ಮೇಲೆ ನಾನು ಮಗ್ಗುಮ್ಮ ಸೇರಿ ಹೋಗಿ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತೊಗೊಂಡು ಬಂದು ಇಬ್ಬರು ಸೇರಿ ಆಲ್ಮೋಸ್ಟ್ ಎಲ್ಲ ಬಲೂನ್ಸ್ ಬ್ಲೋ ಮಾಡಿ ಡೆಕೋರೇಷನ್ಗೆ ರೆಡಿ ಮಾಡ್ಕೊಂಡ್ವಿ. ಇನ್ನೇನು ಲೈಕ್ ಎಲ್ಲರೂ ಹೆಲ್ಪ್ ಮಾಡಿದ್ರು. ಆಮೇಲೆ ಶ್ರೇಯಾ ಬಂದಿದ್ಲೆ ಹೆಲ್ಪ್ ಮಾಡೋಕ್ಕೆ, ಚಿನ್ನ ಬಂದಿದ್ದ ಹೆಲ್ಪ್ ಮಾಡೋಕ್ಕೆ, ಎಲ್ಲರೂ ಸೇರಿ ಲೈಕ್ ಡೆಕೋರೇಷನ್ ಮಾಡಿದ್ವಿ. ಫೈನಲಿ ಮಸ್ತಾಗಿತ್ತು. ನನಗೆ ಒಂಥರ ನಾವು ಮಾಡಿದ್ವಲ್ಲ ಖುಷಿ ಅನ್ನಿಸ್ತು. ಗೈಸ್ ಫೈನಲಿ ಎಲ್ಲ ಮುಗ್ದೈತಿ. ಹೋಪ್ 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 ಇದು ಎಲ್ಲ ಡೆಕೋರೇಷನ್ ಪಾರ್ಟಿ ಮುಗಿಯೋತನ ಇರಲಿ ಅಂತ ಹೇಳಿ. ಸೊ ಈಗ ಟೈಮ್ 9 ಹಾಕಿ ಬಂದೈತಿ. ಎಲ್ಲರೂ ಬರ್ತಾರೆ ಈಗ. ನಮ್ದು ಹಿಂಗೆ ಯಾವತ್ತೂ ಲೇಟ್ ಲಪ್ಪತ್ತು ಎಲ್ಲ. ನಮ್ದು ಎವ್ರಿ ಇಯರ್ ಬರ್ಡೇಗೆ ಹಿಂಗೆ ಆಗ್ತೈತೆ. ಎವ್ರಿ ಇಯರ್ ಬರ್ಡೇಗೆ ನಾವು ಲೇಟಾಗಿನೇ ಸೆಲೆಬ್ರೇಟ್ ಮಾಡ್ತೀವಿ ಲಿಟ್ರಲಿ. ಸೊ ಮುಗಿತ ನನ್ನ ಕೈಯಾಗ ಇಷ್ಟ ಆಯ್ತು ಅಂತ ಅಷ್ಟು ಡೆಕೋರೇಷನ್ ಮಾಡೀನಿ. ಆಮೇಲೆ ಅಷ್ಟೇ ನೋಡೋಣ ಹೆಂಗೆ ಆಗ್ತೈತಿ ಎಲ್ಲ ವಿಡಿಯೋನಾಗ ತೋರಿಸ್ತೀನಂತ ನೋಡ್ತೀರಿ. ಸ್ಫೂರ್ತಿನ ಔಟ್ಫಿಟ್ ಆ್ಯಂಡ್ ನಮ್ಮ ಡೆಕೋರೇಷನ್ ಗೈಸ್ ಇದು ನಮ್ಮ ಡೆಕೋರೇಷನ್. ನೆಕ್ಸ್ಟ್ ಸೇರ್ತು ಡೆಕೋರೇಷನ್ ಹೆಂಗೈತಿ ಮುಂದಕ್ಕೂ ನೋಡ್ರಿ ಡೆಕೋರೇಷನ್ ನಾನೇ ಹಚ್ಚೇನ್ರಿ ಮುಂದಕ್ಕೂ ಇಲ್ಲ. ಡೋಂಟ್ ಟೆಲ್ ದಟ್. ಆಕೆ ಏನೋ ಹಚ್ಚಕ್ಕೂ ಬಿಟ್ಟಿಲ್ಲ ನಾನು. ನೀ ಹೇಳಿ ನೀ ಹೆಂಗಾಗೈತೆ ಹೇಳಿ, ಜೆನ್ಯೂನ್ ಆಗಿ ಹೇಳಿ. ಹೆಂಗಾಗೈತೆ ಕರೆಗೂ ಮಸ್ತ್ ಆಗಿ ಇಷ್ಟೆಲ್ಲ ಮಾಡಿರಿ, ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿ ನಾನು ಟೈಮ್ ವೇಸ್ಟ್ ಮಾಡ್ಕೊಂಡು ನಾನೇ ಈಕಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಗೆ ಆಕ್ಚುಲಿ ಖುಷಿ ಆಯ್ತು. ಇಷ್ಟು ಚಂದ ಔಟ್ಫಿಟ್ ಬರ್ತೈತಿ. ಥ್ಯಾಂಕ್ ಯು. ದೊಡ್ಡ ಬೇಕ್ಲೆ ನಮ್ಮ ಅಂದೆ ನಾನು ಅವಾಗ ಅವಾಗಳ ಇದು ಯಾಕೆ ತಂದು ಇಷ್ಟು ಸಣ್ಣದಂತೇಳಿ. ಗೈಸ್ ಬಿಹೈಂಡ್ ದ ಸೀನ್ಸ್ ನೋಡ್ರಿ. ತೆಗಿ ಪಟ್ ಫೋಟೋ ಚಂದ ಇತ್ಲ ಇದು. ಆ್ಯಂಡ್ ಇವತ್ತು ಸ್ಪೂರ್ದಾಗ ಗಿಫ್ಟ್ ಬಂದೈತಿ. ಇದು ಆಕಿನ ಫ್ರೆಂಡ್ ಕೊಟ್ಟಿರು. ಕ್ಯೂಟ್ ಆಗೈತಿ. ಇಲ್ಲಿ ನೋಡ್ರಿ ಕಳ್ಳಿ. ಅತ್ತೆ ಆಗ್ತೀನಿ ತಗೊಳಕತ್ತ. ನಾನು ತಿನ್ಸೋದೊಂದು ವಿಡಿಯೋ ಮಾಡಲಿ. ಹ್ಯಾಪಿ 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 ನಮ್ಮ ಪಿಂಡೆ ಒಬ್ಬವನ ಹುಡುಗ. ಆ್ಯಂಡ್ ಆಲ್ ಸೆಟ್ ಫಾರ್ ಸೆಲೆಬ್ರೇಷನ್. ಬಟ್ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಕೇಕ್ ಬಿಕಾಸ್ ನನಗೆ ಕೇಕ್ ಕಸ್ಟಮೈಸ್ ಮಾಡಿಸೋದಿತ್ತು. ಆಕೆ ಯಾವಾಗಲೂ ಪಾಂಡ ಭಾಳ ಇಷ್ಟಪಡ್ತಾಳೆ. ಸೊ ನಾನು ಅಂದ್ಕೊಂಡಿದ್ದೆ ಈ ಸರಿ ಪಾಂಡ ಮಾಡಿಸೋನು ಅಕ್ಕಿಗಂತ. ಬಟ್ ನಂಗೆ ಗೊತ್ತಿರಲಿಲ್ಲ. 1 ಡೇ ಬಿಫೋರೇ ಇನ್ಫಾರ್ಮ್ ಮಾಡ್ಬೇಕು ಅವ್ರಿಗೆ ಅಂತ ಹೇಳಂತಂದು ನಾನೇನು ಅಂದ್ಕೊಂಡೆ, ಅವಾಗ ಹೋಗಿ ಒಂದು 2 hours 3 hours ಮುಂಚೆ ಹೇಳಿದ್ರೆ ಕಸ್ಟಮೈಸ್ ಮಾಡಿಕೊಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಅದೊಂದು ಆಗಲಿಲ್ಲ. ಮಿಕ್ಕಿದೆಲ್ಲ ಓಕೆ. ಲೈಕ್ ಡೆಕೋರೇಷನ್ ಅಂದ್ಕೊಂಡಿರೋ ಥರನ ಓಕೆ ಆಯ್ತು. ಬಟ್ ಇದೊಂದು ಕೇಕ್ ಒಂದು ಬೇಜಾರಾತ. ಆ್ಯಂಡ್ ಸೆಲೆಬ್ರೇಷನ್ ಎಲ್ಲ ಮಸ್ತ್ ಆತು. ಇನ್ನೊಂದು ಬಂಡಲ್ ಆಫ್ ಜಾಯ್ ಅಂದರೆ ಸಿರಿ ಆಕಿಗೆ ಸ್ಪೂ ಅಂದರೆ ಭಾಳ ಇಷ್ಟ. ಅದಕ್ಕೆ ಪೂ ಬಡ್ಡೆ ಅಂತ ಅನ್ಕೊಂತ ಅಡ್ಡಾಡತ್ತಿದ್ದ. ಮನೆ ತುಂಬ ತಿರುಗಾಡತ್ತಿದ್ಲ. ನೋಡ್ಬೋದು ನೀವು ಎಷ್ಟು ಖುಷಿ ಆಗಿದೆ ಆಕಿನ ನೋಡಿದರೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಅಮ್ಮ ಅಡುಗೆ ಮಾಡಿದ್ಲ. ಅಮ್ಮನ ಅಡುಗೆ ಯಾರಿಗೆ ಇಷ್ಟ ಆಗಂಗಿಲ್ಲ. ಅಮ್ಮನ ಅಡುಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು. ಆ್ಯಂಡ್ ತೋರಿಸ್ತೀನಿ ನಿಮ್ಗೆ ಏನೇನು ಅಡುಗೆ ಮಾಡಿದ್ಲಂತ. ನೀವು ನೋಡ್ಬೋದು ಯಾರ್ಯಾರು ಬಂದಿದ್ರು ಅಂತ ಹೇಳಂತಂದು. ಭಾಳ ಜನ ಸೇರಿದ್ವಿ. ಖುಷಿ ಆಯ್ತು ನೋಡ್ರಿ. ನಮ್ಮ ಮನ್ಯಾಗಿರೋ ಬೆಳ್ಳ ಹುಡುಗ
ಟೇಸ್ಟ್ ಐತ್ಲೇ ನಾ ಟೇಸ್ಟ್ ಮಾಡಿ ಇಲ್ಲಿ ಕೊಡಿಲಿ ಇವತ್ತು ಎಷ್ಟು ಇಷ್ಟಪಟ್ಟು ತಿಂದಾಳಂದಿ ಕೇಕ್ ಅಷ್ಟು ಟೇಸ್ಟ್ ಮಾಡಿದ ಚೇತನನ್ನ ಏನಾತ ಹಾ ತಿನ್ನಿಸ್ಬಲ್ಲೆ ನೀನು ಕೇಕ್ ಹತ್ತೈತಿ ನಮಗ್ ನಾ ತಂದಿಲ್ಲ ಯಾವಾಗ ಗಿಫ್ಟ್ ಬದ ಸಯ್ಯಾನ್ ಮಗಳು ನೋಡ್ರಿ ಇಲ್ಲೇ ಬಾಯಿಗೆ ಅಯ್ಯ ಆಟಾಡ್ಸೇವೆ ಲಾಸ್ಟಿಗೆ ಎಲ್ಲ ಮುಗಿದ್ಮೇಲೆ ಅವ ಇಲ್ಲಿ ಬಂದಂದ್ರೆ ನಿಗುದಿಲ್ಲ ಹ್ಯಾಪಿ ಟು ಅಲ್ಲ ಅದ್ರೊಳಗೆ ರೆಡ್ ಬುಲೆಟ್ ಆಮೇಲೆ ಕುಡಿದಿಂದ ಚಲೋ ನಾ ತೆಗದಿಲ್ಲ ಇವ್ರ ತೆಗ್ಯಾತಾರ ಇದು ಚಲೋ ಐತಿ ಇದು ಚಲೋ ಐತಿ ನೈಸ್ ಇದು ಚಲೋ ಅದಾವ ಎಲ್ಲ ಚಲೋ ಫಸ್ಟ್ ಇದನ್ನ ಮಾಡ್ಸಿದ್ದೆ ಆಮೇಲೆ ಅದ್ ಮ್ಯಾಚ್ ಚಂದ ಕಂಡು ತಗೊಂಡ್ ತಗೊಂಡು ನೈಸ್ ಕೇಳಿದ್ರಲ್ಲಿ ಏ ಇಲ್ಲಿ ಬಾಲೆ ಮೇಗಿ ತಂದಾಳ ನೋಡ್ಬಾ ಇಲ್ಲಿ ಹಾ ಚಂದ ಐತಿ ಮಾಡುತ್ತಿರುವ ಸಲಾಡು ನಮ್ ಡೆಕೋರೇಷನ್ ಫೈನಲಿ 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 ಚಲೋ ಐತಂತ ಇದು ನಮ್ಮ ಮನೆ ಕೆಲಸ ನಾವು ಬರ್ಡೇ ಇದೆಲ್ಲ ಮಾಡೋ ಜವಾಬ್ದಾರಿ ನಮ್ದೆ ಅದೆಲ್ಲ ತೆಗಿಯೋ ಹಾಕಿದೆ ಯಾರು ಬರ್ತಾರೇ ಇರ್ತದ ಅವ್ರದ ಇಲ್ಲಿ ಬೇವ ಡೆಂಟಲ್ ಐತಿ ಡೆಂಟಲ್ ಐತಿ ಏನ್ರ ಇದ್ದ ಬಿಡ್ತೈತಿ ನಮ್ಮ ಮನ್ಯಾಗ ನೋಡ್ರಿ ನಮ್ ಮೇಘನಾ ಆಂಟಿ ಹೆಂಗ್ ನೀಡಾತಾರ ಕೋಶ ಕಟ್ ಮಾಡ್ಬೇಕಪ್ಪ ನಾನು ಚಿನ್ಯ ಶ್ರಾವಣಿ ಹಾಯ್ ಚಿನ್ಯ ಹಾಯ್ ಇವ್ರಿಬ್ರು ಇವ್ರ ಮಕ್ಕಳ ನೋಡ್ರಿ ಸೇಮ್ ಸೇಮ್ ಅನಿಸ್ತಾರ್ರಿ ಏ ಆಂಟಿ ಮುಖ ತೋರ್ಸಂದಿಟ್ಟ ಆಂಟಿ ಇವ್ರ ಮಕ್ಕಳ ನೋಡ್ರಿ ಇವ್ರಿಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೋ ಬಂದಾರ ಗೊತ್ತಾಗಿ ಅರ್ಧ ಫೋಟೋ ತೆಗಿತ ನಿಂದು ಮಂಜು ನಂದು ಪ್ಲೇಟ್ ತಗೋ ಒಂದ್ ಸ್ವಲ್ಪ ಲೇಟ್ ಲತೀಫ್ ನಮ್ಮ ಮಂಜೋಣ್ಣ What is this? It's ಸರ್ ನೋಡ್ರಿ ರಕ್ಷಿತ್
ಅವ್ನು ಅಲ್ಲೇ ಪ್ಲೇಟ್ ಕೊಡ್ಲಿ, ಅಲ್ಲೇ ಪ್ಲೇಟ್ ಕೊಡ್ಲಿ. ಮತ್ತೆ ಆಮೇಲೆ ಮಾಡ್ತಾನೆ ಬರೀ ಕೇಕ್ ಅಷ್ಟ ನೋಡ ಬಿಸಿ ಐತ್ರಿ ಬೇಡವಾ ತಿನ್ನಾತಿ ಅಂತ ಟೀಚಿನಾಗ ಮಾಡ್ದ ಇವು ಹಸಿವು ನಮ್ ಪಲಾವ್ನಾಗ ವಟಾಣಿ ಕಾಳ ಹಾಕಿರ ಅವ್ ಕೆಂಪನ ಫುಲ್ ಗಟ್ಟಿರ್ತಾವ ಇದನ್ನ ನೆನೆ ಹಾಕಿ ಕುದಿಸ್ಬೇಕ. ದಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನೋಡಿದ್ರಲ್ಲ ಸ್ಫೂರ್ತಿಕನ್ ಬಡೆ ಹೆಂಗಿತ್ತು ಅಂತ ಹೇಳಂತಂದೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂಡೀನಿ. ನಿಮ್ಮೆಲ್ಲರ ಕಡೆಯಿಂದನೂ ಸ್ಫೂರ್ತಿಕಾಗ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೆಂಗ ಅನಿಸ್ತೀವತ್ತ? ಚಲೋ ಐತ? ಫುಲ್ ಟಯರ್ಡ್ ಆಗ್ಬಿಟ್ಟಾಳ. ಥ್ಯಾಂಕ್ ಯು. ಫುಲ್ ಟಯರ್ಡ್ ಆಗ್ಬಿಟ್ಟಾಳ. ಸೊ ಎಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬೆಲ್ಕಾನ್ ಪ್ರೆಸ್ ಮಾಡಿರಿ. ಸೊ ದ್ಯಾಟ್ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಮುಂದಿನ ವಿಡಿಯೋನಾಗ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್.